ಇರಲಿ, ಅದೇನಾಗುತ್ತೋ ನೋಡೋಣ. ಅವಳನ್ನ ಬರೋಕೆ ಹೇಳ್ತೀನಿ. ನಿಧಿ ನಿಂತ್ಕೊಂಡ್ಲು. ಮೋಸ್ಟ್ಲಿ ಏನೇನು ಬರ್ಬೋದು ಅನ್ಸುತ್ತೆ. ನಾವೆಲ್ಲರೂ ಅಲರ್ಟ್ ಆಗಿರ್ಬೇಕು. ನಿಧಿ ಯಾಕೆ ನಿಂತ್ಕೊಂಡೆ? ಯಾರನ್ನಾದ್ರೂ ನೋಡಿದ್ಯಾ? ಇಲ್ಲ ಬ್ರೋ, ಮಾಮ್ ಕಾಲ್ ಬರ್ತಾ ಇದೆ. ಸರಿ ಸರಿ, ರಿಸೀವ್ ಮಾಡಿ ಮಾತಾಡು. ಹೆಲೋ ಮಾಮ್, ಇನ್ನು ಎಷ್ಟು ದೂರ ಬರಬೇಕು ಮಾಮ್? ನಂಗಂತೂ ನಡೆದು ನಡೆದು ಸುಸ್ತಾಗೋಯ್ತು. ಎಲ್ಲಿಗೆ ಬರಬೇಕು ಮಾಮ್? ಇಲ್ಲ ಬೇಬಿ, ಇವತ್ತು ನಾನು ನಿನಗೆ ಸಿಗ್ತಿಲ್ಲ. ಯಾಕೆ ಮಾಮ್, ಏನಾಯ್ತು? ಇಲ್ಲ ಬೇಬಿ, ನಾವು ಇನ್ನೊಂದು ದಿನ ಮೀಟ್ ಮಾಡೋಣ. ಯಾಕೋ ಇವತ್ತು ನಾವಿಬ್ರು ಮೀಟ್ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇದೆ. ಸುತ್ತಮುತ್ತ ಏನೋ ನಡೀತಿರ್ಬೋದು ಅನ್ನೋ ಅನುಮಾನ ಬರ್ತಾ ಇದೆ. ಇಲ್ಲ ಮಾಮ್, ಅಂಥದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾನು ಬಂದಿರೋದು ಯಾರಿಗೂ ಗೊತ್ತೇ ಆಗಿಲ್ಲ. ಪ್ಲೀಸ್ ಮಾಮ್, ಮೀಟ್ ಮಾಡೋಣ. ನಿಮ್ಗೋಸ್ಕರ ದುಡ್ಡೆಲ್ಲ ತಗೊಂಬಂದಿದ್ದೀನಿ. ಇಲ್ಲ ನಿಧಿ, ಈಗ ನಮಗೆ ದುಡ್ಡಿಗಿಂತ ಸೇಫ್ಟಿ ಇಂಪಾರ್ಟೆಂಟ್. ನಾವು ಸ್ವಲ್ಪ ಎಚ್ಚರ ತಪ್ಪಿದ್ರು ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ. ನಾವೀಗ ಪ್ರತಿ ಹೆಜ್ಜೆನೂ ಹುಷಾರಾಗಿ ಇಡಬೇಕು. ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಫಾಲೋ ಮಾಡೋರು ಇರ್ತಾರೆ. ಏನೇ ಆಗಲಿ, ಇವತ್ತು ನಾವು ಮೀಟ್ ಮಾಡ್ತಿಲ್ಲ ಅಷ್ಟೇ. ಅಲ್ಲ ಮಾಮ್, ನನ್ನ ಮಾತು ಕೇಳು. ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದಿರ್ಬೋದಾ? ಅದು ಡೌಟ್ ಅಲ್ಲ, ಜಾಣ್ಮೆ. ನನ್ನ ಯಾರಾದ್ರೂ ಫಾಲೋ ಮಾಡ್ತಿರ್ಬೋದಾ ಅಂತ ಗೆಸ್ ಮಾಡಿದಾಳೆ. ಅವಳು ತುಂಬಾ ಹುಷಾರಾಗಿದ್ದಾಳೆ. ಹಾಗಿದ್ರೆ ನಾವೀಗ ಹೊರಟ್ಬಿಡೋದಾ? ಬೇರೆ ದಾರಿನೇ ಇಲ್ಲ. ಮಾಮ್ ಅಂತೂ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅವಳಿವತ್ತು ಖಂಡಿತ ಸಿಗಲ್ಲ. ಅವಳಿಗೊಂದು ಚಿಕ್ಕ ಅನುಮಾನ ಬಂದಿದೆ, ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ, ಸುತ್ತ ಏನೋ ನಡೀತಿರ್ಬೋದು ಅಂತ. ಅದಕ್ಕೆ ಸಿಗಲ್ಲ ಅಂತ ಅಂದ್ಬಿಟ್ಲು. ಸರಿ ಅಭಿ, ನೀನು ನಿಧಿನ ಕರ್ಕೊಂಡು ಮುಂದೆ ಬಾ. ನಾನು ಅಲ್ಲಿ ಮುಂದೆ ಎಲ್ಲಾದರೂ ಹತ್ಕೋತೀನಿ. ಸಮರ್ಥ್, ನಿಮ್ಮ ಮನೆಗೆ ಹೋಗು. ಅಂದ್ರೆ ಇವತ್ತು ಅವಳನ್ನ ಹಿಡಿಯೋಕ್ಕಾಗಲ್ವಾ? ಇಲ್ಲ, ತಪ್ಪಿಸ್ಕೊಬಿಟ್ಲು. ಪುಟಿ, ಇನ್ನು ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಧೈರ್ಯವಾಗಿರು. ನಾವೆಲ್ಲರೂ ಇನ್ಮೇಲೆ ನಿನಗೆ ಕಾವಲಾಗಿರ್ತೀವಿ. ಸಂಧ್ಯಾ, ಆ ಶಾರ್ವರಿ ನಿಂಗೆ ತುಂಬ ಹಿಂಸೆ ಕೊಟ್ಲಾ? ಅವಳು ಹೆಣ್ಣಲ್ಲ, ರಾಕ್ಷಸಿ. ನನ್ನನ್ನು ಕತ್ಲೆ ಕೋಣೆಯಲ್ಲಿ ಕೂಡ್ ಹಾಕಿದ್ಲು. ಊಟನೂ ಕೊಟ್ಟಿರಲಿಲ್ಲ, ನೀರು ಕೊಟ್ಟಿರಲಿಲ್ಲ. ನಾನು ಕಣ್ಣು ಮುಚ್ಚಿದ್ದೀನೋ ಕಣ್ಣು ಬಿಟ್ಟಿದ್ದೀನೋ ಒಂದು ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಹಿಂಸೆ ಆಗ್ತಿತ್ತಮ್ಮ. ನರ್ಕ ನರ್ಕ ಅಂದರೆ ಅದೇನಾ ಅಂತ ಅನ್ನಿಸ್ತಿತ್ತು. ನಾ ಬದುಕ್ತೀನೋ ಸಾಯ್ತೀನೋ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಯೋಚನೆ ಮಾಡಬೇಡ ಪುಟ್ಟಿ, ಇದಕ್ಕೆಲ್ಲ ಅವಳಿಗೆ ತಕ್ಕ ಶಿಕ್ಷೆ ಹಾಗೆ ಆಗತ್ತೆ.
ಇದಕ್ಕಿಂತ ಘೋರವಾದ ನರ್ಕ ಅವಳು ನೋಡ್ತಾಳೆ. ಅಣ್ಣ ಸಂಧ್ಯಾ ನೀನ್ ಮಾತಾಡ್ತಾ ಇದೀಯಾ? ಪಾಪು ನಮ್ಮ ಪುಟ್ಟಿ ಮೊದಲ ಹಾಗೆ ಆಗ್ಬಿಟ್ಲು. ಅದೇ ಆಶ್ಚರ್ಯ ಅಮ್ಮ. ಸಂಧ್ಯಾ ಹೇಗಿದ್ಯಾ? ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ ಕನ್ಸು ಕಾಣ್ತಿಲ್ಲ ತಾನೆ? ಸಂಧ್ಯಾ ಹುಷಾರಾಗ್ಬಿಟ್ಲಾ? ಹುಷಾರಾಗಿದ್ದು ಮಾತ್ರ ಅಲ್ಲ ರೀ, ಮಾವನ್ನ ಒಂದು ಕಂಟಕದಿಂದ ಪಾರು ಮಾಡಿದಾಳೆ. ಏನ್ ಹೇಳ್ತಾ ಇದ್ದೀರಾ? ಅದೇನಾಯ್ತು ಅಂದ್ರೆ ಅಂತೂ ಸಂಧ್ಯಾ ಹುಷಾರಾಗ್ಬಿಟ್ಲಲ್ಲ, ಈಗೊಂದು ಸ್ವಲ್ಪ ಸಮಾಧಾನ ಆಯಿತು. ಇದೇ ಥರ ಇವತ್ತು ಮಾಮು ಸಿಕ್ಬಿಡ್ತಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಏನಾಯ್ತಲ್ಲಿ? ಶಾರ್ವರಿ ಸಿಗ್ಲಿಲ್ವಾ? ಇಲ್ಲ, ಸಿಗ್ಲಿಲ್ಲ. ನಾವು ತುಂಬಾ ಪ್ರಯತ್ನ ಪಟ್ವಿ. ಪರವಾಗಿಲ್ಲ, ಆಗಿದ್ದಾಗ್ಲಿ. ನಮ್ಮ ಪ್ರಯತ್ನನ ಬಿಡೋದು ಬೇಡ. ಏನಾದ್ರೂ ಆಗಲಿ, ನಮ್ಮ ಸಂಧ್ಯಾ ಮತ್ತೆ ಹುಷಾರಾದ್ಲಲ್ಲ, ಅದಕ್ಕಿಂತ ಸಂತೋಷ ಬೇರೆ ಇಲ್ಲ.